ನಾನು ಮಾಡದೇ ಇಲ್ಲ ವಿಡಿಯೋ. ಈ ಎಗ್ ನ ಆಪರೇಷನ್ ಮಾಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಪ್ರತಿಮಾ ಠಾಕೂರ್ ಯೂಟ್ಯೂಬ್ ಚಾನಲ್. ಬೆಂದಚ್ಚಂಗೆ ಬಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ ಒಳಗೆ ಬೆಳ್ದಿಂಗಳೇ. ಸೊ ಇವತ್ತಿನ ವ್ಲಾಗ್ ಏನು ಅಂದ್ರೆ ಕುಕಿಂಗ್ ವ್ಲಾಗ್ ಮಾಡ್ತಾ ಇದೀವಿ. ರೆಸಿಪಿ ಬಂದ್ಬಿಟ್ಟು ಚೀಸಿ ಕ್ರಂಚಿ ಎಗ್ ಬಾಯ್ಲ್ಡ್ ಏನು ಚೀಸಿ ಕ್ರಂಚಿ ಎಗ್ ರೆಸಿಪಿ. ಚೀಸಿ ಕ್ರಂಚಿ ಎಗ್ ರೆಸಿಪಿ ಮಾಡ್ತಾ ಇದ್ದಾರೆ. ಅದನ್ನ ನಮ್ಮಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಚೆನ್ನಾಗಿದೆ ಪ್ರತಿಮಾ, ಇದನ್ನ ಮಾಡೋಣ ಅಂತ ಹೇಳಿದ್ರು, ಅದಕ್ಕೆ ಮಾಡ್ತಾ ಇರೋದು. ಸೊ ಬನ್ನಿ ಮಾಡೋಣ. ಸೊ ಇದಕ್ಕೆ ಏನೇನು ರೆಡಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಆಲೂಗಡ್ಡೆನ ಕುದಿಸಿ ಅದ್ರ ಸಿಪ್ಪೆ ಎಲ್ಲ ರಿಮೂವ್ ಮಾಡಿದ್ದಾರೆ ಮಮ್ಮಿ. ಇದು ಚೀಸು ಎಷ್ಟು ತಗೊಂಡಾರೆ? ಒಂದ್ 5 ಅಂದ್ರೆ ನಮ್ಗೆ ಎಷ್ಟು ಬೇಕು. ಸೊ ನೀವು ಮಾಡ್ತೀರಾ ಅಲ್ವಾ, ಅದಕ್ಕೆ ಎಷ್ಟು ಬೇಕೋ ಅಷ್ಟು. ಮತ್ತೆ ಒಂದು 5-6 ಎಗ್ಗು, ಉಪ್ಪು, ಖಾರ ಪುಡಿ, ಮತ್ತೆ ಇದು ಚಾಟ್ ಮಸಾಲ, ಮತ್ತೆ ಆನಿಯನ್ನು, ಮೆಣಸಿನ್ಕಾಯಿ, ಕೊತ್ತಂಬರಿ, ಮತ್ತೆ ಇದು ಶಾವ್ಗೆ. ಇದ್ರಲ್ಲೆಲ್ಲ ಏನ್ ಮಾಡ್ತಾರ, ನಾನು ವಿಡಿಯೋನೇ ನೋಡಿಲ್ಲ, ಅದು ನೋಡೋಣ. ಇದಿಷ್ಟು ಹಾಕ್ಬಿಟ್ಟು ಅದು ಏನ್ ಮಾಡ್ತಾರೋ ನಮ್ಮಮ್ಮ ಗೊತ್ತಿಲ್ಲ. ಮತ್ತೆ ಇನ್ನೂ ಒಂದು ಇಲ್ಲಿದೆ ಖಾರ ಪುಡಿ, ಉಪ್ಪು. ಮತ್ತೆ ಇನ್ನೊಂದು ಏನು ಅಂದ್ರೆ ಇದು ಮಾಡ್ಕೋತೀವಲ್ಲ, ಅವಾಗ ಎಗ್ ವೈಟ್ ಸಪ್ರೇಟು ಎಲ್ಲೋ ಸಪ್ರೇಟ್ ನ ಮಾಡ್ಕೋಬೇಕು. ಈ ಎಗ್ ನ ಆಪರೇಷನ್ ಮಾಡೋಣ. ಕರೆಕ್ಟ್ ಆಗಿ ಇದ್ ಮಾಡು. ಸೊ ಇದನ್ನೆಲ್ಲ ನೀಟಾಗಿ ಸಪ್ರೇಟ್ ನೀನ್ ಮಾಡು. ಸೊ ಈಗ ಇದೆರಡನ್ನು ಸಪ್ರೇಟ್ ಮಾಡ್ಕೊಂಡಾಯ್ತು. ನೆಕ್ಸ್ಟ್ ಇದು ಹಿಟ್ಟು ಇದೇನಾ? ಅದಲ್ಲ ತೆಗಿ. ಇದ ಏನ್ ಮಾಡ್ಬೇಕು ಈಗ? ಮಿಕ್ಸ್ ಮಾಡೋದ್ರ ಜೊತೆ ಎಗ್ ಜೊತೆ ಎಗ್ ಜೊತೆ ಇದಕ್ಕೆ ಮಿಕ್ಸ್ ಮಾಡ್ಬೇಕು. ಪುಡಿ ಮಾಡು. ಪುಡಿ ಮಾಡೆ ಮಮ್ಮಿ ಫುಲ್ ಗಟ್ಟಿ ಐತಿ. ಇದನ್ ಕೂತಿ ನಿಜವಾಗ್ಲೂ ಕೂತಿಲ್ಲ ಯಾಡಿಗೆ ಯಾಕಿದಿ ಕಮ್ನಸ್ಸು. ಅದೊಂದು ಕುದ್ದೈತೆ ನೋಡಿ, ಅದು ಕುದ್ದೈತೆ ಕಾಯ್ಕೋವಿಲ್ಲ. ಯಾರು ಇವಳು ವಿಜಿಲ್ ಹಾಕಿರೋದು ಗೊತ್ತಾ ಮೊದ್ಲೇ. ಸೊ ಈಗ ಇದನ್ನ ದೇವರಣೆಗೂ ನೀನು ಪ್ಯಾನ್ ಮಾಡಿಲ್ಲ ಅಂದ್ರೆ ನಾನು ಮಾಡದೇ ಇಲ್ಲ ವಿಡಿಯೋ. ಇದನ್ನ ನೀಟಾಗಿ ಅಂದ್ರೆ ಎಗ್ಗು ಒಳಗಡೆ ಇರುತ್ತಲ್ಲ ಯೆಲ್ಲೋ ಕಲರ್, ಅದು ಮತ್ತೆ ಆಲೂಗಡ್ಡೆನ ಕುದಿಸ್ಕೊಂಡಿರ್ತೀವಲ್ವಾ, ಅದನ್ನೆರಡೂ ನೀಟಾಗಿ ಮಿಕ್ಸ್ ಮಾಡ್ಬೇಕು. ಹಿಂಗೆ ಅಮ್ಮ ಹೇಳ್ಕೊಟ್ಟವ್ರೆ, ನಾ ಮಾಡ್ತಾ ಇದ್ದೀನಿ. ಯಾಕೆ ಬೇಗ ಏನಾದ್ರು ಮಾಡಿಲ್ಲ ಅಂದ್ರೆ ದೇವರಣೆ ತಿನ್ಬಿಡ್ತೀನಿ. ಸೊ ಇದಕ್ಕೆ ಕೊತ್ತಂಬರಿ ಮತ್ತೆ ಮೆಣಸಿನ್ಕಾಯಿ ಎಲ್ಲ ಹಾಕ್ಬೇಕು. ಮುಗೀತು ಯಪ್ಪ. ಮೆಣಸಿನ್ಕಾಯಿ ಫುಲ್ ಹಾಕ್ಬಿಟ್ಟವ್ರೆ. ಈಗ ಏನ್ ಮಾಡ್ಬೇಕು? ರುಚಿಗೆ ತಕ್ಕಷ್ಟು ಉಪ್ಪು. ಆಯ್ತಾ, ಸಾಕಷ್ಟೇ. ಇದು ಯಾವ್ದು ಚಾಟ್ ಮಸಾಲ? ಚಾಟ್ ಮಸಾಲ ಹಾಕ್ಬೇಕಾ? ಸಾಕಲ್ಲ ಚಾಟ್ ಮಸಾಲ ನೋಡಿ. ಚಾಟ್ ಮಸಾಲ ಈಗ ಏನ್ ಮಾಡ್ಬೇಕು? ಚೆನ್ನಾಗಿ ಮಿಕ್ಸ್ ಮಾಡಿ. ಯಾವಕಾಯಿ ಏನೋ ಫಸ್ಟ್ ಟೈಮ್ ಟ್ರೈ ಮಾಡ್ತಿದೀವಿ, ಹೆಂಗ್ ಮಾಡ್ತೀರಿ ಯಾವಾಗ್ಲೂ ನಮಗ್ ಗೊತ್ತಿರೋ ಊಟ ಬಿಟ್ರೆ ಬೇರೆದೆಲ್ಲ ಮಾಡ್ಬೇಕಾದ್ರೆ ಹಿಂಗೆ ಆಗೋದು. ಹೋರಿ ಬಲಾಡ್ಬೇಕಾ? ಮಾಡಿ ಈಗ ಇದೆಲ್ಲ ಒಂದ್ಸಲ ಎಗ್ ಬಣ್ಣ ಮಾಡಿದ್ವಿ. ಅರೋಹರಮ್ಮ ಹೇಳ್ತಿದ್ರಲ್ಲ, ಎಗ್ ಬಣ್ಣ ಹಿಂಗೆಲ್ಲ ಸಿಡಿಯೋದಿಲ್ಲ ಅನ್ಕೋದೆ. ಅಂದ್ರೆ ಕಟ್ ಮಾಡಿ ಅದು ತೆಗ್ದ್ಬಿಟ್ಟಿವಲ್ಲ ಯೆಲ್ಲೋ ಕಲರ್, ಈ ಕಡೆ ಕೊಡ್ಬೇಕು ಕೊಡ್ಕ. ದ ಗ್ರೇಟ್ ಕಾವ್ಯ ಬಾಯಿ ಏನ್ ಮಾಡಿದ್ದಾರೆ ಅಂದ್ರೆ ಚೀಸೇ ಹಾಕಿಲ್ಲ. ಲಡ್ಡು ಮಾಡ್ತಾರ ನಮ್ಮಮ್ಮ. ಲಡ್ಡು ಎಗ್ ಲಡ್ಡು ಖಾರ ಪುಡಿ ಅಂದ್ರೆ ಯಾಕೆ ಮಿರ್ಚಿ ಹಾಕಿದೀನ ಬಾಳ
ನೋಡ ಇದೆಲ್ಲ ಬಿರ್ಬಿಟ್ಬಿಟ್ಟ ಗೊತ್ತಿಲ್ಲ. ನಮಗೇನಿದ್ರು ಇದೊಂಚೂರು ಖಾರ ಪುಡಿ ಹಾಕ್ತೀನಲ್ಲ, ನಮಗೇನಿದ್ರು ಅನ್ನ ಸಾರು ಮುದ್ದೆ ರೊಟ್ಟಿ ನಾನ್ ವೆಜ್ ಅಂದರೆ ಮಾಡಿ ಎತ್ತಿರ್ತೀನಿ ನಾನು. ಸೊ ಇದನ್ನ ಹಾಕೋದು ಮರೆದೋಗಿದ್ದಾರೆ, ಖಾರ ಪುಡಿ ಹಾಕೋ. ಯಾಕಂದ್ರೆ ಯಾಕೆ ಮರ್ತೋಗಿದ್ದೀನಿ ಅಂದ್ರೆ ಅದು ಮೆಣಸಿನ್ಕಾಯಿ ಭಾಳ ಹಾಕಿದ್ದೀನಿ. ಇಲ್ಲಿ ಬೇಗ ಬಾರ, ಇಲ್ಲಿ ಇಡ್ಬಾ ಬೇಗ, ಬೇಗ ಬಾ ಮಾಡು. ಹಿಂಗ ಪ್ರತಿಮಾ ಹಂಗಲ್ಲ, ಇದ್ರಾಗ ಹಾಕಿ ಅದ್ರಾಗ ಇದ್ ಮಾಡ, ಆನ್ ಮಾಡ. ಸೊ ಈಗ ಇದನ್ನ ಎಣ್ಣೆನಲ್ಲಿ ಕೊತಕ್ ಕುದಿಸ್ಬೇಕು. ಈಕಿಗೆ ಹಚ್ಚಕ್ ಬರಲ್ಲ, ಬಾರ ಸ್ವಲ್ಪ ಇದಾಗ ಅಲ್ಲ ಬರುತ್ತೆ. ನನಗೆ ಗೊತ್ತಿತ್ತು ನಿನಗೆ ಹಚ್ಚಕ್ ಬರಲ್ಲ, ಅದು ಹೋಗ್ಬಿಟ್ಟೈತೆ. ಅದು ಹಂಗೆ ಇಟ್ಕೋ ಸ್ವಲ್ಪ. ನಿನ್ನೆ ನೈಟ್ ಎಷ್ಟು ಚೆನ್ನಾಗಿ ಹಚ್ಚಿದೆ ನಾನು. ಹಂಗೆ ಇಟ್ಕೋ ಸ್ವಲ್ಪ ಮೇಲೆ ಎತ್ತೀನಿ ಬಿಡು. ಆ ಎಣ್ಣೆಗೆ ಮೇಟ್ರ್ ಏನ್ ಎಣ್ಣೆ ಹಾಕ್ಬೇಕಾ? ಬಿಸಿ ಆಗ್ಲಿ ಇರೋದು ಗೊತ್ತಾಗಕ್ಕಿಲ್ವೇ? ಈಗ ಎಣ್ಣೆ ಹಾಕುವ ಸಮಯ. ಜಾಸ್ತಿ ಹಾಕ್ಬೇಡ, ಮತ್ತೆ ಇದು ಉಳಿದ್ರೆ ಇದು ಮಾಡಕ್ಕಾಗಲ್ಲಪ್ಪ. ಅದು ಏನದು? ಅದು ಏನದು? ಇದು ಮೈದಾದು. ಮೈದಾನಲ್ಲಿ ಅದನ್ನ ಡಿಪ್ ಮಾಡಿ, ಇದು ಶಾವಿಗೆ ಇದೆಲ್ಲ ಬಿಸಿ ಆಗ್ಲಿ. ಫುಟ್ಬಾಲ್ ಆಡಕ್ ಚೆನ್ನಾಗೈತಂತೆ. ಬಿಸಿ ಆಗು ಬೇಗ, ನಾನೇ ಹಾಕ್ತೀನಿ. ಮತ್ತೆ ಹ್ಯಾಂಡ್ ವಾಶ್ ಮಾಡ್ಬೇಕು ನೀನೇ. ಏನ್ ಗೊತ್ತಾ, ಇವಾಗ ಈ ಎಗ್ ಒಳಗಡೆ ಚೀಸ್ ಹಾಕ್ಬಿಟ್ಟು ಅದ್ರ ಮೇಲೆ ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ಬೇಕು. ಅದಾದ್ಮೇಲೆ ಅದು ಗೋಧಿ ಹಿಟ್ಟು ಇರುತ್ತಲ್ಲ ಅದ್ರಲ್ಲಿ ಡಿಪ್ ಮಾಡಿ, ಮೈದಾ ಹಿಟ್ಟಲ್ಲಿ ಡಿಪ್ ಮಾಡಿ ಈ ತರ ಮಾಡ್ಕೋಬೇಕು. ಇದು ಶಾವಿಗೆನಲ್ಲಿ ಅದೇನು ಬರ್ತದೋ ಎಣ್ಣೆಲಾಗ್ತದೆ ಎಣ್ಣೆ ಹಾಕಿರ್ಲಿ, ಅದು ಎಣ್ಣೆಲಿ ಹಾಕಿದ ತಕ್ಷಣ ಹಿಂದೆ ಸರಿರವ. ಸುಮ್ನಿರು ಪ್ರತಿಮಾ, ಅದು ಬಿಸಿ ಆಯ್ತೈತಲ್ಲ ನೋಡ್ತಾ ಇದೀನಿ. ಅದೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿ. ಬಿಸಿ ಆಯ್ತಾಕ್ಲಾ? ಸುಮ್ನಿರು ಪ್ರತಿಮಾ, ಇಲ್ಲಿ ನೋಡಿ ಇದು ಬರೇ. ಲೋಡ್ ಲೋಡ್ ತಿಮ್ಮಣ್ಣ, ಲಡ್ಡು ಲಡ್ಡು ತಿಮ್ಮಣ್ಣ. ನಿಧಾನಕ್ಕೆ ಹಾಕಿ ಸರಿ ಪ್ರತಿಮಾ. ಏಯ್ ಅವತಾರಗಳು ಮಾಡ್ಬೇಡ. ಸರಿ ಹಿಂದೆ ಹಿಂದೆ ಸರಿ ಸರ್ಬಿಡು ಸಾಕ್ತಿಗೆ ಇದನ್ನ ಹಿಂಗೆ ಹಾಕೊಂಡು ನೋಡೋಣ. ಅಲ್ಲ ಬೇಡ ತಡಿ ನೋಡೋಣ. ಇದನ್ನ ಮೆಲ್ಟ್ ಮಾಡ್ಬೇಕಾಗಿತ್ತು ಮೈದಾದಲ್ಲಿ. ಅದು ದೊಡ್ಡಂತದೇನು ತೆಗಿ. ಯಾಕಂದ್ರೆ ಒಂದ್ಸಲ ಇದಾಗ್ಬಿಟ್ಟಿದೆ ಎಗ್ಗುಂಡ ಸರಿ, ಅದಕ್ಕೋಸ್ಕರ ಭಯ ಆಗ್ತೈತೆ ಅಷ್ಟೇ. ಇಲ್ಲಾಂದ್ರೆ ಯಾವ ಲೆಕ್ಕ ಈ ಕಡೆ ಬಾ ನೀನ್ ಬಂದ್ಬಿಡವ ತಾಯಿ. ನಮ್ದೇನೋ ಒಂದು ನಡೀತು. ಉರಿ ಕಮ್ಮಿ ಮಾಡು, ಉರಿ ಕಮ್ಮಿ ಮಾಡು. ಕಡಿಮೆ ಮಾಡಂದ್ರೆ ಕಮ್ಮಿ ಮಾಡು. ಇದು ಫುಲ್ ಬೂಜ್ಗೋಸಿ ಹಂಗೆ ಆಗ್ಬೇಕು. ನೋಡ ಹೊಡಿಯೋದಿಲ್ಲ ಅನ್ಸುತ್ತೆ. ಓಕೆ ಹೆಂಗ್ ಬೇಕಂತ ತೆಗಿತಿದ್ಯಾ ಪ್ರತಿಮಾ? ಎಷ್ಟು ಚೆನ್ನಾಗಿ ಮಾಡ್ತಾ ಇದೀನಿ ಮಮ್ಮಿ. ಬಿಡು ಬಂದ್ಬಿಡು. ಈ ಕಡೆ ಬರ್ತಾ ಇದೀನಿ, ನೀನ್ ಬಾರವ. ಅದು ಸರಿ ಬರ್ಲಿಲ್ಲ. ಯಾ ಕಡೆ ಉರಿ ಹಚ್ಚಿರಾ? ಯಾರು ಹಾಕಿದಾರ? ಒಂದೊಂದು ಕಾವ್ಯ ಪ್ಲೀಸ್ ಮಾಡ್ಬೇಕಾರೆ ಹುಷಾರಾಗಿ ಮಾಡಿ, ಓಕೆನಾ? ಸಿಡಿತು ನನಗಿಲ್ಲಿ, ಮೇಘ ಕುಂಗು ಸಿಡಿತು. ಸೊ ಬಿಸಿ ಆದ ಚೀಸಿ ಕ್ರಂಚಿ ಏನು ಬರ್ತಾನೆ ಇಲ್ಲ ಹೆಸರು, ಚೀಸಿ ಕ್ರಂಚಿ ಎಗ್ ರೆಸಿಪಿ ರೆಡಿ. ಎಲ್ಲ ಸಿಡಿಸ್ಕೊಂಡು, ಯಪ್ಪ ಎಗ್ ಅಂದ್ರೇನೆ ಭಯಪ್ಪ. ಫುಲ್ಲು ಎಣ್ಣೆ ಹಿಡಿದ್ಬಿಟ್ಟಿದೆ ತುಂಬ. ಟೊಮೊಟೊ ಸಾಸ್ ಹಾಕೊಳ್ಳೋಣ. ಬಡಿದ ಕದವೆಲ್ಲ ಟೊಮೊಟೊ ಕೆಚಪ್
ಕಟ್ ಮಾಡ್ಕೊಳಲ್ಲ. ಕೊಡಿ ಚಾಕು ಮತ್ತೆ ಹೆಂಗ್ ಹಂಗೆ ತಿನ್ನೋದು ತಿನ್ನು ಯೋಚನೆ ನೋಡೋಣ. ಮಾಡ್ತಾ ಇದ್ದೆ ನಾನು ಹೆಂಗ್ ತಿನ್ನೋದು ಅಂತ. ಹಂಗೆ ತಿನ್ನು, ಬಾಯಲ್ಲಿ ಹಾಕೊಂಡು ನೋಡೋಣ. ಹ್ಯಾಪಿ ಬರ್ಡೇ ಟು ಮೀ, ಹ್ಯಾಪಿ ಬರ್ಡೇ ಟು ಮೀ. ಚೀಸ್ ಅಂದ್ರೆ ಸಿ ಗಾಯ್ಸ್, ವಾವ್ ಏನ್ ಚೆನ್ನಾಗಿದೆ ಮಮ್ಮಿ, ನೋಡ್ ಬಾಯಲ್ಲಿ. ಏಯ್ ಸುಮ್ಮನಿರ, ನೆಕ್ಸ್ಟ್ ಬರುತ್ತದ ನಿಮ್ಗೆ ಬರುತ್ತೇನ್ರಿ ಬಿಸಿ. ಆಹಾ, ಟೇಸ್ಟ್ ಮಾತ್ರ ಮದ್ರಂದಿ. ಟೇಸ್ಟ್ ಸ್ವಲ್ಪ ಮಾತ್ರ ಉಪ್ಪು ಕಮ್ಮಿ. ಅದಿರಿಂದಿ ಮದ್ರಿಂದಿ ಅನ್ನಂಗೆ ಕೇಳಿಸ್ತು. ಆಯ್ತು ನಂದು. ಮಮ್ಮಿ ಕ್ರೇಜಿಗೆ ಸಖತ್ತಾಗಿದೆ. ನೀವು ಇದನ್ನ ಮನೇಲಿ ಟ್ರೈ ಮಾಡಲೇಬೇಕು. ಇದು ಪ್ರತಿಮಾ ಹೇಳ್ತಾ ಇದ್ದಾಳೆ. ಚೆನ್ನಾಯ್ತಾ? ಸೂಪರ್ ಐತಿ. ತಡಿ ಯಾಕಡೆ ಚುಚ್ಚು ಐತೆ ನನಗೆ. ನನಗೆ ಚೆನ್ನಾಗೈತೆ. ಮೇಘ ಈ ಕಡೆ ತಿರ್ಗು. ಸುಖ ಅದು